ಅಪ್ಪ ಅಜ್ಜಿ ಮನೇಲಿ ಏನ್ ಮಾಡ್ತಿದ್ರಿ? ವಿಸರ್ಜನೆಗೆ ಬರ್ಬೇಕು ತಾನೆ? ಈ ಮನೇಲು 23 ವರ್ಷದಿಂದ ಒಂದು ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಆಗಿತ್ತಲ್ಲ, ಅದನ್ನ ಕಳ್ಸ್ಕೊಡೋದು ಹೇಗೆ ಎಷ್ಟೊತ್ತಿಗೆ ಅಂತ ಯೋಚನೆ ಮಾಡ್ತಿದ್ದೆ. ಇನ್ನೂ ಮುಗ್ದಿಲ್ವಾ ನಿಮ್ ನಾಟಕ? ಬಾಯ್ ಬಿಟ್ರೆ ಅದೇ ಆಯ್ತು. ಸಾಕು, ಬಾಯ್ ಮುಚ್ಚೆ. ಮೊದಲು ಅನಿಷ್ಟ ಇಲ್ಲಿ, ಅದನ್ನ ಹೇಳು. ಅಜ್ಜಿ, ಏನದು ಯಾವಾಗಲೂ ಅನಿಷ್ಟ ಗಿನಿಷ್ಟ ಅನ್ಕೊಂಡು? ಅವಳಿಗೂ ಒಂದು ಹೆಸರಿದೆ, ಹೆಸರಿಟ್ಟು ಕರಿಬೋದಲ್ವಾ? ಅಮ್ಮ ಅವಳು ಎಲ್ಲೋ ಹೊರಗಡೆ ಹೋಗ್ತೀನಿ, ಒಂದು 2 ನಿಮಿಷ ಬರ್ತೀವಿ ಅಂತ ಹೇಳಿದ್ರು. ಬರ್ತಿರ್ಬೋದು. ಇವಾಗ ಏನಾಯ್ತು ಅಂತ? ಹಬ್ಬದ ದಿನನೂ ಆರಾಮಾಗಿರೋದಕ್ಕೆ ಬಿಡೋದೇ ಇಲ್ಲ ಅಲ್ವಾ ನೀವು? ಹಬ್ಬ ನನ್ ಕಡೆಯಿಂದನೂ ಹಬ್ಬದ ಊಟ ಕಾಯ್ತಾ ಇದೆ. ಬರ್ಲಿ ಅವಳು, ಚೆನ್ನಾಗಿ ಬಡಿಸ್ತೀನಿ. ಅಯ್ಯ, ಏನ ಮಾತು? ಕೊಡು ಅದನ್ನ, ಓದ್ಲಿ, ಸತ್ಯ ಗೊತ್ತಾಗುತ್ತೆ. ತಂಗಿ ತಂಗಿ ಅಂತ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಿದ್ಯಲ್ಲ, ನೋಡ್ಕೊ. ಆ ತಂಗಿ ತಂಗಿನೆಲ್ಲ ಅಂತ ಬರ್ದಿದೆ. ಅಕ್ಕ ಅಕ್ಕ ಏನಾಯ್ತಕ್ಕ? ರಿಪೋರ್ಟ್ ಅಲ್ಲಿ ಏನಿರುತ್ತೋ ಏನು ಅಂತ ಡೌಟ್ ಅಲ್ಲಿದ್ರೆ ಭಯ ಆಗುತ್ತಪ್ಪ. ನಾನ್ ನಮ್ಮ ಅಪ್ಪನ ಮಗ್ಳೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಗಣೇಶ, ರಿಪೋರ್ಟಲ್ಲಿ ಇವರು ಅವಳ ತಂದೆ ತಾಯಿ ಅಲ್ವೇ ಅಲ್ಲ ಅಂತ ಬರ್ತಿದೆ. ಇದು ನಿಜಾನಾ? ಈ ವಿಷಯ ನಕ್ಷತ್ರಕ್ಕೆ ಗೊತ್ತಾದ್ರೆ ಏನಾಗುತ್ತೆ? ಅವಳನ್ನು ಹೇಗೆ ಸಂಭಾಳಿಸೋದು? ಮನೆ ಬಿಟ್ಟು ಹೋಗ್ತೀನಿ ಅಂತ ಬೇರೆ ಹೇಳಿದಾಳೆ. ಅಪ್ಪ, ಇದೆಲ್ಲ ಸುಳ್ಳಪ್ಪ. ಅವರು ಅರ್ಜೆಂಟ್ ಅಲ್ಲಿ ಏನೋ ಟೆಸ್ಟ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ನಕ್ಷತ್ರ ನಮ್ಮ ಮನೆ ಮಗಳು, ನನ್ನ ತಂಗಿ, ನನ್ನ ಸ್ವಂತ ತಂಗಿ ಅಪ್ಪ. ಇದೆಲ್ಲ ಮೋಸಪ್ಪ, ಇದ್ರಲ್ಲಿ ಏನೋ ಮೋಸ ಇದೆ. ನೀವೆಲ್ಲ ಎಷ್ಟು ಬಡ್ಕೊಂಡ್ರು ಅಷ್ಟೇ, ಆ ಅನಿಷ್ಟಕ್ಕೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಇಷ್ಟು ದಿನ ನಾನು ಬರೀ ಮಾತಲ್ಲಿ ಹೇಳ್ತಿದ್ದೆ, ಇವತ್ ಸಾಕ್ಷಿ ಸಮೇತ ಹೇಳ್ತಾ ಇದ್ದೀನಿ, ಅವಳು ನನ್ನ ಮಗಳಲ್ಲ ಮಗಳಲ್ಲ ಮಗಳಲ್ಲ. ಇಲ್ಲ ಇಲ್ಲ ಇಲ್ಲ, ಯಾವತ್ತಿದ್ರು ನಕ್ಷತ್ರ ನನ್ನ ತಂಗಿನೇ, ನಾನು ಅವಳ ಅಕ್ಕನೇ. ಅವಳು ಎಷ್ಟು ಚಿಕ್ಕ ಪಾಪು ಇದ್ದಾಗಿಂದ ಎತ್ತಾಡ್ಸಿದೀನಿ, ಆಟ ಆಡ್ಸಿದೀನಿ, ಕೈ ತುತ್ಕೊಟ್ಟಿದೀನಿ ಅಪ್ಪ. ಅವಳು ನನ್ನ ತಂಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಗಳ ತರ ನೋಡ್ಕೊಂಡಿದ್ದೀನಿ. ನನ್ಗೆ ಸಿದ್ದು ಹೇಗೋ ಅವಳು ಹಾಗೇನೆ ಮಗಳ ತರ. ಆದ್ರೆ ಇವಾಗ ನನ್ಗೂ ಅವಳಿಗೂ ಸಂಬಂಧನೇ ಇಲ್ಲ ಅಂದ್ರೆ ಇಲ್ಲ, ನಾನು ಒಪ್ಪಲ್ಲ. ಯಾವತ್ತಿದ್ರು ಅವಳ ತಂಗಿನೇ, ನಾನು ಅವಳ ಅಕ್ಕನೇ ಅಷ್ಟೇ. ನೀನ್ ಒಪ್ಪಿದ್ರೆಷ್ಟು ಬಿಟ್ರೆಷ್ಟು? ಅವಳಾಗ ಅವಳು ಟೆಸ್ಟ್ ಮಾಡಿಸಿದ್ಲು, ದಿಮಾಕಲ್ ಸವಾಲ್ ಹಾಕಿದ್ಲು, ನಾನು ಯಾವುದನ್ನು ಮರ್ತಿಲ್ಲ. ರಿಪೋರ್ಟ್ ಅಲ್ಲಿ ನನ್ನ ಮಗಳಲ್ಲ ಅಂತ ಬಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ನನ್ನ ಕೆಲಸ ಸುಲಭ ಮಾಡಿದ್ದಾಳೆ. ಅಂದಮೇಲೆ ಇವತ್ತಿಗೆ ಅವಳಿಗೂ ಈ ಮನೆಗೂ ಋಣ ಮುಗ್ದಂಗೆ. ಆ ಬ್ರಹ್ಮ ಬಂದ್ರು ಬದಲಾಗಲ್ಲ. ಅಡುಗೆ ಮನೆ ಕೆಲಸ ಅಂತೂ ಎಷ್ಟು ಬಾಕಿ ಇದೆ ನನಗೆ. ಬಾರೆ ಬೇಗ ನಿಂತ್ಕೋ.
ಒಂದ್ ಹೆಜ್ಜೆ ಮುಂದಿಟ್ರೆ ಹುಷಾರ್. ಅರೆ ಅಂತಿದೆ. ಒಂದ್ ಸ್ಪೂನ್ ಟೇಸ್ಟ್ ನೋಡ್ಲಾ? ನೋವೇ, ಇದನ್ನ ಮೊದಲು ಪಾಪುನೇ ತಿನ್ಬೇಕು, ಅವಳೇ ಟೇಸ್ಟ್ ಮಾಡಬೇಕು. ಬಿಕಾಸ್ ದಿಸ್ ಇಸ್ ಸ್ಪೆಷಲಿ ಡನ್ ಫಾರ್ ಮೈ ಪ್ರಿನ್ಸಸ್. ಆದ್ರೆ ಅವಳು ಗೊತ್ತು, ಅಪ್ಪ ಮಾಡಿದಾರೆ ಇದನ್ನ ತಿನ್ನು ಪುಟ್ಟಿ ಅಂತಂದ್ರೆ ಅವಳು ಇದನ್ನ ಮುಟ್ಟು ನೋಡಲ್ಲ. ಅದಕ್ಕೆ ಇದಕ್ಕೂ ನನಗೂ ಇನ್ನು ಸಂಬಂಧ ಇಲ್ಲ. ಅಡುಗೆಯವರು ಮಾಡಿದ್ದಾರೆ ಅಂತ ಹೇಳು, ಆಗ ಇಷ್ಟಪಟ್ಟು ಎರಡೆರಡು ಸತಿ ಹಾಕೊಂಡು ತಿಂತಾಳೆ. ಅಂದಮೇಲೆ ಅಡುಗೆಯವ್ರಿಗೆಲ್ಲ ಮಾಡಿಸ್ಬೋದಿತ್ತಲ್ವಾ? ಯಾಕೆ ಸುಮ್ಮನೆ ಕಷ್ಟಪಡಬೇಕು? ಅಡುಗೆಯವ್ರು ಮಾಡಿದ್ರೆ ಇದಕ್ಕಿಂತ ಟೇಸ್ಟಿಯಾಗಿರ್ಬೋದು, ಆದರೆ ಅದರಲ್ಲಿ ಅಪ್ಪನ ಪ್ರೀತಿ ಇರುತ್ತಾ? ನಮ್ಮ ಪಾಪುಗೇನಿಷ್ಟನೋ ಅದನ್ನು ನನ್ನ ಕೈಯಾರೆ ಮಾಡಿ ಕೊಡುವಾಗ ಸಿಗೋ ಅಷ್ಟು ಖುಷಿ ಅಡುಗೆಯವ್ರು ಮಾಡಿಕೊಟ್ರೆ ಸಿಗುತ್ತೇನೆ. ಆದರೆ ಅವಳು ಇದೆಲ್ಲ ಕೇಳಬೇಕಲ್ಲ. ಬಿಡು ಆರ್ತಿ, ಅದೆಲ್ಲ ಇದ್ದಿದ್ದೆ. ಅವಳು ನಮ್ಮನ್ನು ದೂರ ಮಾಡ್ತಾಳೆ ಅಂತ ಮುನಿಸ್ಕೊಂಡು ನಾವು ದೂರ ಮಾಡೋಕ್ಕಾಗತ್ತಾ? ಎಷ್ಟೇ ಆದರೂ ಅವಳು ನಮ್ಮ ಮಗು ಕಣೆ, ಪುಟಾಣಿ ಮಗು. ಸಾಕು ಸುಮ್ಮನಿರಿ. ಮಗಳು ಅಂದರೆ ಮಂಡಿ ಊರು ಕೂತ್ಕೊಳ್ಳೋದಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಳ್ಳಿ ಸ್ವಲ್ಪ. ಅವಳು ಹೇಳ್ದಂಗೆಲ್ಲ ಕೇಳ್ದೆ ಬಿಗಿ ಮಾಡಿ, ಇಲ್ಲಾಂದ್ರೆ ಇನ್ನೂ ಸದ್ರ ಆಗ್ಬಿಡ್ತೀರ. ನಿನ್ನ ಸಿಟ್ಟು ನಂಗೆ ಅರ್ಥ ಆಗುತ್ತೆ ಆರ್ತಿ, ಆದರೆ ನಮ್ಮ ಪಾಪು ಮುಂದೆ ನಂದು ಯಾವ ಸೆಲ್ಫ್ ರೆಸ್ಪೆಕ್ಟು? ಇಷ್ಟಕ್ಕೂ ನನಗೇನಾದ್ರು ಬೇಜಾರಾದರೆ ಆ ನಮ್ಮ ಪುಟಾಣಿ ಶ್ವೇತಾನ ನನ್ನ ಕಣ್ಮುಂದೆ ತರಿಸ್ಕೊತೀನಿ. ಆಗಷ್ಟೇ ಹುಟ್ಟಿದ್ಲು, ಕೆಂಪು ಕೆಂಪು ಪಾದ, ಪುಟ್ಟು ಪುಟ್ಟು ಬೆರಳುಗಳು, ಗುಲಾಬಿ ಹೆಸರಿನಂಗಿದ್ದ ಅವಳು ಮೈ, ಪುಟಾಣಿ ಬಾಯಿ. ಅಬ್ಬಾ, ಇವಳು ನನ್ನ ಮಗಳ ಇಲ್ಲ ದೇವತೆನಾ ಅಂತ ಆಶ್ಚರ್ಯ ಆಗೋಷ್ಟು ಮುದ್ದಾಗಿದ್ಲು. ಅವಳನ್ನ ಮೊದಲನೇ ಬಾರಿ ಈ ಕೈಯಲ್ಲಿ ಎತ್ಕೊಂಡು ನನ್ನ ಎದೆಗೆ ಅಪ್ಕೊಂಡೆ ಆರ್ತಿ. ಆಗ ನನಗಾಗಿದ್ದ ಖುಷಿ ನಾನೇನು ಹೇಳಲಿ? ಅದರ ಮುಂದೆ ಇದೆಲ್ಲ ಏನೂ ಇಲ್ಲ ಬಿಡು. ಅಲ್ವಾ? ಎಷ್ಟು ಮುದ್ದಾಗಿದ್ಲು. ನಾನಂತೂ ದಿನಕ್ಕೆ 100 ಸಲ ದೃಷ್ಟಿ ತೆಗಿತಾ ಇದ್ದೆ. ಕೈ, ಕಾಲು, ಹಣೆ, ಕೆನ್ನೆ ಎಲ್ಲ ಕಡೆ ದೃಷ್ಟಿ ಬಿಟ್ಟಿರ್ತಾ ಇದ್ದೆ. ಯಾರಾದ್ರೂ ನೋಡಕ್ ಬಂದ್ರು ಅವ್ರಿಗೆ ಸರಿಯಾಗಿ ಮುಖನೇ ತೋರಿಸ್ತಾ ಇರ್ಲಿಲ್ಲ, ನಮ್ಮ ಮಗುಗ್ ದೃಷ್ಟಿ ಆಗತ್ತೆ ಅಂತ. ಹಾಗಿದ್ದವಳು ಯಾಕ್ರಿ ಇವಾಗ ಹೀಗಾಗ್ಬಿಟ್ಟಿದ್ದಾಳೆ? ಎಲ್ಲ ನಾವು ಪಡ್ಕೊಂಬಂದಿದ್ದು, ಇನ್ನೇನು ಅನ್ನಕ್ಕಾಗುತ್ತೆ? ಆದ್ರೆ ಒಂದಂತೂ ನಿಜ, ಅವಳು ಏನೇ ಮಾಡಿದ್ರು ಈ ಅಪ್ಪ ಮಾತ್ರ ಬದಲಾಗಲ್ಲ. ತನ್ನ ರಾಜ್ಕುಮಾರಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ, ಕಡೆ ತನಕ ಇಷ್ಟೇ ಪ್ರೀತಿಸ್ತಾನೆ. ಪುಣ್ಯ ಮಾಡಿರ್ಬೇಕು ನಿಮ್ಮಂತ ಅಪ್ಪನ್ ಪಡಿಬೇಕು ಅಂದ್ರೆ. ಆದ್ರೆ ಏನ್ ಮಾಡೋದು, ಅವಳಿಗೆ ನಿಮ್ಮ ಪ್ರೀತಿಗಿಂತನೂ ಈ ಬಣ್ಣನೇ ದೊಡ್ಡದಾಗಿ ಕಾಣಿಸುತ್ತಲ್ಲ.
ಕಷ್ಟ ಬೇಡ ಅಂತ ಎಲ್ಲ ನಾನೇ ತಯಾರು ಮಾಡಿಟ್ಟಿದ್ದೀನಿ. ಎತ್ಕೊಂಡು ಹೋಗ್ತಾ ಇರು. ಇವತ್ ನಿನಗೂ ಈ ಮನೆಗೂ ಋಣ ಮುಗೀತು. ಸಾಕ್ ಮುಚ್ಚ್ರಿ ಬಾಯಿ. ಏನ್ ನೀವ್ ಹೇಳಿದ್ದೆಲ್ಲ ನಡಿಬೇಕಾ? ಅವ್ರಿಗೇನ್ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ದೀರಾ? ಒಳ ಹೆತ್ತ ತಾಯಿ, ನಾನಿನ್ನು ಬದುಕಿದ್ದೀನಿ. ನಾನು ಬದುಕಿರೋವರೆಗೂ ನನ್ನ ಮಗು ಎಲ್ಲೂ ಹೋಗೋದಿಲ್ಲ. ಇಲ್ಲೇ ಇದೇ ಮನೆಯಲ್ಲೇ ನನ್ ಜೊತೆ ಇರ್ತಾಳೆ. ಮಗು? ನಿನ್ ಮಗು? ಯಾರು? ಇವಳ? ಹೌದು, ಇವಳು ನನ್ನ ಮಗಳೇ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಏನೋ ನೀವು ಹೋಗು ಅಂತ ಹೇಳಿದ ತಕ್ಷಣ ಇವಳು ಮನೆ ಬಿಟ್ಟು ಹೋಗ್ಬಿಡ್ಬೇಕಾ? ಏನ್ರಿ ಇವಳು ಯಾರು ಏನು ಎತ್ತ ಅಂತ ಹೆತ್ತ ತಾಯಿಯಾಗಿ ನನಗ್ ಗೊತ್ತಾ ಇಲ್ಲ ನಿಮಗ್ ಗೊತ್ತಾ? ಯಾವ್ದ್ರಿ ಅದು ಟೆಸ್ಟ್? ಆ ಟೆಸ್ಟ್ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೆ ನಾನು ಹೇಳ್ತಿದ್ದೀನಿ ಕೇಳಿ. ಈ ನಕ್ಷತ್ರ ನಮ್ಮ ಮಗಳೇ, ಅದೇ ಸತ್ಯ. ನೀನ್ ಸತ್ಯದ ಮನೆ ಬೆಂಕಿ ಬಿಟ್ಟು ಸರಿಯಾಗಿ ಕಣ್ಬಿಟ್ಟು ಹೋಗ್ಕೋ. ಈ ದರಿದ್ರ ನೀನ್ ಹೊಟ್ಟೆಲ್ ಹುಟ್ಟೇ ಇಲ್ಲ, ಇವಳಿಗೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಬರ್ತಿದೆ. ಇವಳು ನನ್ನ ಮಗಳು ಅಲ್ಲ, ನಿನ್ ಮಗಳು ಅಲ್ಲ. ಇವಳ ಮೈಯಲ್ಲಿ ಹರಿತಾರ ಕೆಟ್ಟ ರಕ್ತಕ್ಕೂ ಈ ಮನೆಗೂ ಸಂಬಂಧನೇ ಇಲ್ಲ. ಅದ್ಯಾರಿಗೆ ಹುಟ್ಟವಳೋ, ಅದೇನ್ ಕತೆನೋ, ಹೋಗಿ ಹೋಗಿ ಅಸಹ್ಯ ನಮ್ಮ ಮಧ್ಯ ಒಕ್ಕರಿಸ್ಕೊಂಡು 23 ವರ್ಷ ನಮ್ಮ ಜೀವನ ನರ್ಕ ಆಯ್ತು. ಹಾಳಾದವಳು ಕೊನೆಗೂ ತೊಲಗ್ತಿದ್ದಾಳೆ. ಇಲ್ಲ ಇಲ್ಲ, ನಾನಿದನ್ನ ನಂಬೋದಿಲ್ಲ. ನೀವು ಹೇಗಾದ್ರೂ ಮಾಡಿ ಇವಳನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಏನೇನೋ ಕಥೆ ಕಟ್ತಾ ಇದ್ದೀರಾ. ಸುಳ್ಳು ರಿಪೋರ್ಟ್ ಅನ್ನ ಬರ್ಸ್ಕೊಂಡ್ ಬಂದಿದ್ದೀರಾ. ನನಗ್ ಚೆನ್ನಾಗಿ ಗೊತ್ತು ರೀ. ನಿಮ್ ಬುದ್ಧಿ ನಮಗ್ ಗೊತ್ತಿಲ್ವಾ?